ನಮ್ಮ ಹತ್ರ ಯಾವುದೇ ರೀತಿಯಾದ ಕನ್ಸಲ್ಟೇಷನ್ ಚಾರ್ಜ್ ಇರೋದಿಲ್ಲ. ಯಾವುದೇ ಭಾಗದಲ್ಲಿ ಮೂಳೆ ಮುರಿದಿದ್ರು ದಯವಿಟ್ಟು ಬನ್ನಿ. ಬರೋಕ್ಕಿಂತ ಮುಂಚೆ ಒಂಚೂರು ಮೂಮೆಂಟ್ ಇರಲಿಲ್ಲ, ಇಲ್ಲಿ ಬಂದಮೇಲೆ ಕೈ ಫ್ರೀಯಾಗಿ ಮೂಮೆಂಟ್ ಆಗ್ತಾಯಿದೆ. ಯಾವುದೇ ಜಾಗದಲ್ಲಿ ಮೂಳೆ ಮುರಿದಿದ್ರು ಕೂಡ ಎಕ್ಸ್ರೇ ತಗೊಂಬನ್ನಿ, ದಯವಿಟ್ಟು ಬಂದು ತೋರಿಸಿ. ನಮ್ಮ ಹತ್ರ ಯಾವುದೇ ರೀತಿಯಾದ ಕನ್ಸಲ್ಟೇಷನ್ ಇರೋದಿಲ್ಲ. ನಮ್ಮ ಕೈಲಾದರೆ ನಾವು ಕಟ್ಕೊಡ್ತೀವಿ, ರೆಡಿ ಮಾಡಿ ಕಳಿಸ್ಕೊಡ್ತೀವಿ. ನಮ್ಮ ಕೈಲಾದ ಆಗದೇ ಇದ್ರೆ ನಾವು ಆಗಲ್ಲ ಅಂತ ಹೇಳ್ತೀವಿ. ನಿಮ್ಗೆ ಯಾವುದೇ ರೀತಿಯಾದ ಮೋಸ ಇಲ್ಲ ಆಗೋದಿಲ್ಲ. ನಮ್ಮ ಹತ್ರ ₹1 ಕನ್ಸಲ್ಟೇಷನ್ ಚಾರ್ಜ್ ನಾವು ಮಾಡಲ್ಲ. ನಿಮಗೆ ಯಾವುದೇ ರೀತಿಯಾದ ಮೂಳೆ ಮುರಿತ ಸಮಸ್ಯೆ ಇರಲಿ, ಹಳೆ ನೋವು ಇರಲಿ, ನಮ್ಮ ಹತ್ರ ಬಂದು ಭೇಟಿ ಕೊಡಿ, ನಮ್ಮ ಹತ್ರ ಚಿಕಿತ್ಸೆ ತಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಹತ್ರ ಯಾವುದು ಫೈಲೂರ್ ಇಲ್ಲ. ಫೈಲೂರ್ ಹಾಕೋ ಕೇಸನ್ನ ನಾವು ಮುಟ್ಟೋದು ಇಲ್ಲ. ಇದುವರೆಗೂ ದೇವರ ವರ ಅಂತ ಹೇಳ್ಬೋದು. ಯಾವುದು ಸಮಸ್ಯೆ ಇಲ್ಲದಂಗೆ ನಡೀತಾ ಇದೆ. ಒಳ್ಳೆ ರಿಸಲ್ಟ್ ಇದೆ. ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾವ್ರೆ. ಹಾಸ್ಪಿಟ್ಲ್ ಹೋಗೋದು ಅವಶ್ಯಕತೆ ಇಲ್ಲ, ಇಲ್ಲಿ ಬಂದರೆ ಎಲ್ಲ ಸೂಪರಾಗಿ ಆಗುತ್ತೆ. ನಿಮ್ಮ ಬಗ್ಗೆ, ನೀವು ಮಾಡ್ತಿರೋ ಕೆಲಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ವೈದ್ಯ ಶಿವಕುಮಾರ್ ಅಂತ. ನಾವು ಕೈ ಕಾಲು ಮುರಿದವರಿಗೆ ಮೂಳೆ ಜೋಡಣೆ ಮಾಡಿ ಪಾರಂಪರಾಗತವಾಗಿ ಬರ್ತಿರ್ತಕ್ಕಂಥ ನಾಟಿ ಕಟ್ಟೋ ಒಂದು ವೃತ್ತಿಯವರು ನಾವು. ಸುಮಾರು ನನಗೆ 25 ವರ್ಷ ಈ ವೃತ್ತಿ ಜೀವನದಲ್ಲಿ ಅನುಭವ. ಸರ್, ಯಾವ್ಯಾವ ರೀತಿ ಕೇಸಸ್ನ ನೀವು ಹ್ಯಾಂಡಲ್ ಮಾಡಿದ್ದೀರಾ? ಎಲ್ಲ ರೀತಿಯಾದ ಕೇಸ್ಗಳನ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತೇವೆ. ಯಾಕಂದರೆ ಮಾಡೋದೇ ಕೆಲಸ ಅದೇ ಅಲ್ವಾ. ಎಲ್ಲ ವಿಧವಾದ ಎಲ್ಲೇ ಮೂಳೆ ಮುರಿದ್ರು ಕೂಡ ಜೋಡಣೆ ಮಾಡ್ತೇವೆ, ಅದಕ್ಕೆ ತಕ್ಕಂಥ ಕಟ್ಕೊಡ್ತೇವೆ. ಯಾವ್ದಾದ್ರು ಒಂದು ಉದಾಹರಣೆ ಹೇಳ್ಬೋದಾ? ಯಾವ ರೀತಿ ಆಗಿತ್ತು, ನೀವು ಯಾವ ರೀತಿ ಕ್ಯೂರ್ ಮಾಡಿ? ಆಕ್ಸಿಡೆಂಟ್ಸಲ್ಲಿ ಮೂಳೆ ಮುರಿಯುತ್ತೆ. ಕೆಲವೊಂದು ಇನ್ನು ಈಗಿನ ಕಾಲದ ಹುಡುಗರು ಹೇಳಬೇಕಾ, RX ಬೈಕ್ ತಗೊಂತಾರೆ, ವೀಲಿಂಗ್ ಎತ್ತಾರೆ, ಅದರಲ್ಲಿ ಕೈ ಕಾಲು ಮುರ್ಕೊತಾರೆ, ಎಳು ಬೀಳ್ತಾರೆ. ಮೇಲಾಗಿ ಏನಪ್ಪ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದ, ಖನಿಜಾಂಶಗಳ ಕೊರತೆಯಿಂದ ಮೂಳೆಯಲ್ಲಿ ಡೆನ್ಸಿಟಿ ಇರೋದಿಲ್ಲ. ಯಾವಾಗ ಮೂಳೆಯಲ್ಲಿ ಡೆನ್ಸಿಟಿ ಇರಲ್ವೋ ಎಡು ಬಿದ್ದ ತಕ್ಷಣ ಮೂಳೆ ಮುರಿಯುತ್ತೆ, ಎಲ್ಲ ಮೂಳೆ ಕ್ರಾಕ್ ಬಿಡುತ್ತೆ. ಇಂಥ ಸಮಸ್ಯೆಗಳಿಗೆಲ್ಲ ನಾವು ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಜಾಯಿಂಟ್ ಮಾಡಿ ಕಟ್ಕೊಡ್ತೇವೆ. ಸೊ ಮೂಳೆ ಮುರಿದೋಗಿರುತ್ತೆ, ಆಪರೇಷನ್ ಮಾಡಿಸ್ಬೇಕು, ಪ್ಲೇಟ್ ಹಾಕಿಸ್ಬೇಕು ಅಂತಿರ್ತಾರೆ. ಆ ಥರದವ್ರಿಗೆ ನೀವು ಯಾವ ರೀತಿ ಕ್ಯೂರ್ ಮಾಡ್ತೀರಾ? ಎಷ್ಟು ದಿನ ತಗೊಳ್ತೀರಾ? ಈಗ ಒಂದು ಪೇಷಂಟ್ ಕೂತಿದೆ, ನೀವು ಅವ್ರನ್ನೇ ಕೇಳಿ. ಆ್ಯಕ್ಚುಲಿ ಅವರಿಗೆ ಈ ಕೈ 2 ಮೂಳೆ ಮುರಿದಿತ್ತು, ಗಾಡಿಯಿಂದ ಬಿದ್ದೋಗ್ಬಿಟ್ಟು. ಸೊ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿ POP ಹಾಕ್ಸ್ಕೊಬಂದಿದ್ರು. ಹಾಕ್ಸ್ಕೊಬಂದು 1.5 ತಿಂಗಳಾದ ನಂತರ ಮತ್ತೆ ಹೋದರೆ ಯಥಾ ಪ್ರಕಾರ ಅದೇ ರೀತಿ ಗ್ಯಾಪ್ ಇತ್ತು, ಮೂಳೆ ಜೋಡಣೆ ಅದು ಜಾಯಿಂಟ್ ಆಗಿರಲಿಲ್ಲ. ನಂತರ ಅವ್ರು ಏನು ಹೇಳಿದ್ರು, ಇದಕ್ಕೆ ಆಪ್ರೇಷನ್ ಮಾಡಿ ಪ್ಲೇಟ್ ಹಾಕಿ ರಾಡ್ ಹಾಕಬೇಕು ಅಂತಂದ್ರೆ ಅಂಥ ಕೇಸ್ ನನ್ನ ಹತ್ರ ಬಂದಿದ್ದು. ಸೊ ನಾನು ನೋಡಿ, ನನ್ನ ಅನುಭವದಲ್ಲಿ 22 ವರ್ಷ ಅನುಭವದಲ್ಲಿ ನಾನು 1 ಅಥವಾ 2 ಕಟ್ಟೆ ಹಾಕೋದು. 3ನೇ ಕಟ್ಟು ನಾನು ಇದುವರೆಗೂ ಯಾರಿಗೂ ಹಾಕಿಲ್ಲ. ಸೊ ಅಂಥ ಪ್ರಮೇಯನೂ ಇದುವರೆಗೂ ನಮಗೆ ಬಂದಿಲ್ಲ. ಅವ್ರಿಗೆ 2 ಕಟ್ಟಿಗೆ ಇವತ್ತು ಸಾಮಾನ್ಯ ಕೈಯೆಲ್ಲ ಚೆನ್ನಾಗಿ ಶೇಕ್ ಆಗ್ತಾಯಿದೆ. ಬಂದಾಗ ಅವ್ರ ಕೈಯಲ್ಲಿ ಕೈ ಮೇಲೆ ಎತ್ತಕ್ಕಾಗ್ತಿರ್ಲಿಲ್ಲ, ಒಂದೊಂದು ಬೆರಳು ಗಾತ್ರ ಕೂಡ ವಿಚಿತ್ರವಾಗಿ ಊದ್ಕೊಂಡಿತ್ತು. ಇವತ್ತೈಮ ಖುಷಿಯಿಂದ ಕೆಲಸಕ್ಕೆ ಹೋಗ್ತಾ ಇದೆ, ಎಂಥದ್ದು ಸಮಸ್ಯೆ ಇಲ್ಲ. ಸರ್, ನರ ಉಳುಕಿರೋದು ಆ ಥರದ್ದೆಲ್ಲ ಇರುತ್ತೆ, ಅದನ್ನು ಮಾಡ್ತೀರಾ? ಅದಕ್ಕೆಲ್ಲ ಕೊಡ್ತೀವಿ. ನರ ಉಳ್ಕಿರೋದಕ್ಕೂ ಕೊಡ್ತೀವಿ. ಈಗ ಮತ್ತು ಕಾಲು ಪಾದ ಉಳ್ಕೋದು, ಇದಕ್ಕೆಲ್ಲ ನಾವು ಎಲ್ಲ ನರ ಸೆಟ್ ಮಾಡ್ತೇವೆ. ಸರ್, ನಿಮ್ಮ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಸರ್? ನಮ್ಮದೆಲ್ಲ ನಾಟಿ ಕಟ್ಟು. ಅಂದರೆ ಈಗ ಒಂದು ಅದಕ್ಕೆ ತಕ್ಕಂತಹ ಒಂದು ಗಿಡಮೂಲಿಕೆಯನ್ನು ನಾವು ಒಣಗಿಸಿ ಚೂರ್ಣ ಮಾಡಿ ಇಟ್ಕೊಂಡಿರ್ತೀವಿ. ಅದು ಬೇಸಿಗೆ ಕಾಲದಲ್ಲಿ ಸಿಗಲ್ಲ, ಬರೀ ಮಳೆಗಾಲದಲ್ಲಿ ಸಿಗ್ತಕ್ಕಂಥ ಒಂದು ಸಂಜೀವನಿ ಗಿಡ. ಅದು ಆ ಒಂದು ಎಲೆ ತಗೊಬಂದು ಚೂರ್ಣ ಮಾಡಿ ಇಟ್ಕೊಂಡಿರ್ತೀವಿ, ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು. ನಂತರ ಅದಕ್ಕೆ ಏನೇನು ಸಾಮಾನು ಸರಂಜಾಮು ಬೇಕು ಪ್ರತಿಯೊಂದು ನಮ್ಮ ಹತ್ರ ಇರುತ್ತೆ. ಬಟ್ಟೆ ಆಗ್ಬೋದು, ಮತ್ತು ನಾಟಿ ಕೋಳಿ ಮೊಟ್ಟೆ ಆಗ್ಬೋದು, ಪ್ರತಿಯೊಂದು ಇರುತ್ತೆ. ಉದಾಹರಣೆಗೆ ನಿಮಗೆ ನೋಡಿ, ಈಗೇನೋ ಆಪ್ರೇಷನ್ಸು, ಪೈನ್ ಕಿಲ್ಲರ್ಸು, ಇಂಜೆಕ್ಷನ್ಸು ಇವೆಲ್ಲ ಇದೆ. ಈಸಿಲಿ ಹೋಗ್ತೀರಾ, ಮಲಗ್ತೀರಾ, ಅನಸ್ತೇಷಿಯಾ ತೊಗೊತೀರಾ, ಮತ್ತು ಆಪ್ರೇಷನ್ ಮಾಡ್ಕೊಂಡ್ರೆ ರಾಡುಗಳು ಅವೆಲ್ಲ ಹಾಕೋ ಬಂದುಬಿಡ್ತೀರಾ. ಇದು ವಿಚಾರ ಅಲ್ಲ. ಇದರಲ್ಲಿ ಭವಿಷ್ಯತ್ತು ಎಷ್ಟಿದೆ ಅನ್ನೋದು ವಿಚಾರ. ನಂತರ ಏನಪ್ಪ ಅಂದರೆ, ಇದೇ ನಿಮಗೊಂದು 60, 70, 80 ವರ್ಷಗಳಿಂದ ನಿಮಗೆ ಆಪ್ರೇಷನ್ ಇಲ್ಲಿತ್ತು, ಆವಾಗೆಲ್ಲ ಇದ್ದಿದ್ದು ಇದೇ ವೈದ್ಯ ಪದ್ಧತಿ ಅಲ್ವೇ. ಮೂಳೆ ಜೋಡಣೆ ಅಂದರೆ ಇದು ನೆನ್ನೆ ಮೊನ್ನೆಯಿಂದ ಬಂದಿರತಕ್ಕಂಥ ಒಂದು ವೃತ್ತಿಪರ ಜೀವನ ಅಲ್ಲ. ರಾಜ ಮಹಾರಾಜರ ಕಾಲದಿಂದ ಇದೇ ವೃತ್ತಿ ಜೀವನನೇ ಅಳವಡಿಸ್ಕೊತಾ ಇರೋದು ಮೂಳೆ ಮುರಿತಕ್ಕೆ. ಆವಾಗ ಯುದ್ಧಗಳಿಗೆಲ್ಲ ಹೋಗ್ತಿದ್ರು, ಯುದ್ಧಗಳಲ್ಲಿ ಕೈ ಕಾಲು ಮುರ್ಕೊತಿದ್ರು, ಕುದುರೆಯಿಂದ ಬಿದ್ದೋಗ್ಬಿಟ್ಟು. ಆವಾಗೆಲ್ಲ ಏನು ಮಾಡ್ತಿದ್ರು, ಆವಾಗ ಆಪ್ರೇಷನ್ ಮಾಡಲಿಕ್ಕೆ ಸಾಧ್ಯ ಇತ್ತು. ಆವಾಗೆಲ್ಲ ನಮ್ಮಂಥವರೇ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು, ಅವರಿಗೆಲ್ಲ ಚಿಕಿತ್ಸೆ ನೀಡ್ತಾ ಇದ್ದಿದ್ದು. ನಾನು 1 ವರ್ಷದ ಮಗುವಿಂದ ಕೂಡ ನಾನು ಕಟ್ ಹಾಕಿದ್ದೇನೆ. ಪಾಪ ಆಡೋ ಮಗು ಮಂಚದ ಮೇಲಿಂದ ಬಿದ್ದೋಗಿದೆ. ಬಿದ್ದೋಗೋವಾಗ ಅದು ಕೂಡ ಕೈ ಮುರಿದು, ಮೊದಲೇ ಸಣ್ಣ ಇರುತ್ತಲ್ಲ ಮೂಳೆ, ಅದಕ್ಕೂ ಕಟ್ಟಿದ್ದೀವಿ. 60 ವರ್ಷದವರೆಗೂ ಕಟ್ಟಿದ್ದೀವಿ. ನಮ್ಮ ಹತ್ರ ಫೈಲೂರ್ ಇಲ್ಲ, ನಾವು ಮುಟ್ಟಿದ್ದೆಲ್ಲ ಸಕ್ಸಸ್ಸೇ. ಫೈಲೂರ್ ರೇಟ್ ತೀರಾ ಕಡಿಮೆ ಅಂದರೆ ಕಡಿಮೆನೇ ಇಲ್ಲ ಬಿಡಿ, ಫೈಲೂರೇ ಇಲ್ಲ. ಫೈಲೂರ್ ಆಗೋ ಕೇಸನ್ನ ನಾವು ಮುಟ್ಟಲ್ಲ. ಇದು ನಮ್ಮ ಕೈಲಿ ಆಗೋದಿಲ್ಲ ಅಂತ ವಾಪಸ್ ಕಳಿಸ್ಬಿಡ್ತೇವೆ. ಇಲ್ಲ, KR ಪುರಂ ವೆಂಕಟೇಶ್ವರ ಚಿತ್ರಮಂದಿರ ರಸ್ತೆ, ಚರ್ಚ್ ಪಕ್ಕದಲ್ಲಿ ಪುತ್ತೂರು ಕಟ್ಟು ಅಂತ ಬೋರ್ಡ್ ಹಾಕಿದ್ದೇನೆ. ಇಲ್ಲಿಗೆ ಬರಬೇಕು. ಸರ್, ಈಗ ತುಂಬಾ ಜನ ಕಮೆಂಟ್ ಆಗ್ತಾರೆ, ಇದು ಬೇಗ ಕ್ಯೂರ್ ಆಗಲ್ಲ, ಇದು ಪಟ್ಟಿಗಳು ಲೇಟ್ ಆಗೋದು. ಇಲ್ಲ, ಅವೆಲ್ಲ ಸುಳ್ಳು ಮಾತು.
ಇದು ಒರಿಜಿನಲ್ ಕೆಲಸ. ಈಗ ಆಪ್ರೇಷನ್ ಮಾಡಿದ್ರೆ ರೆಸ್ಟು ಅದು ಇದು ಎಲ್ಲ ನಿಮಗೆ ಸಮಯ ತೊಗೊಳುತ್ತೆ, 3 ತಿಂಗಳು 4 ತಿಂಗಳು ರೆಸ್ಟ್ ಮಾಡಬೇಕಾಗತ್ತೆ. ನಮ್ದಂಗೆಲ್ಲ ಅಲ್ಲ, ತಿಂಗಳ 1.5 ತಿಂಗಳಲ್ಲಿ ಗುಣ ಆಗಿಬಿಡುತ್ತೆ, ಏನು ತೊಂದರೆ ಏನಿಲ್ಲ.